ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಕುಂಭರಾಶಿಯವರ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಕುಂಭರಾಶಿಯವರಿಗೆ ಆಗಸ್ಟ್ 4, 5, 6, 7 ದಿನಾಂಕಗಳಲ್ಲಿ ನಡೆಯಲಿರುವ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭರಾಶಿಯ ಜಾತಕದವರು ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಇದೀಗ ತಾನೇ ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಸಣ್ಣ ಲೈಕ್ ನೀಡಿ ಸಪೋರ್ಟ್ ಮಾಡುವುದನ್ನು ಮರೆಯಬೇಡಿ. ಹಾಗೇ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕೆಲವು ವ್ಯಕ್ತಿಗಳ ಅಂದರೆ ಅವರ ಪ್ರವರ್ತನೆಯಿಂದ ಇರಬಹುದು ಅಥವಾ ಅವರ ಹೆಸರುಗಳಲ್ಲಿರುವ ಅಕ್ಷರಗಳಿಂದ ಇರಬಹುದು, ಸ್ವಲ್ಪ ಜಾಗರೂಕರಾಗಿ ನೀವು ಖಂಡಿತವಾಗಿಯೂ ಇರಬೇಕು. ಇಷ್ಟಕ್ಕೂ ಯಾರು ಆ ವ್ಯಕ್ತಿಗಳು, ಆ ವ್ಯಕ್ತಿಗಳೊಂದಿಗೆ ನೀವೇಕೆ ಜಾಗರೂಕತೆ ವಹಿಸಬೇಕಾದ ಅಗತ್ಯವೇರ್ಪಟ್ಟಿದೆ ಎಂಬುದನ್ನೆಲ್ಲ ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ವಿಡಿಯೋವನ್ನು ಎಲ್ಲೂ ಮುರಿದು ಹಾಕದೆ ಕೊನೆಯವರೆಗೂ ನೋಡಿದರೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಕಾಲ ನಿಮ್ಮನ್ನು ಈ ದಿನ ಈ ವಿಡಿಯೋದ ಮುಂದೆ ತಂದು ನಿಲ್ಲಿಸಿದೆ ಎಂದರೆ ನಿಜವಾಗಿಯೂ ನೀವು ತಿಳಿದುಕೊಳ್ಳಬೇಕಾದದ್ದು ಏನೋ ಇದೆ ಎಂದೇ ಅರ್ಥ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಚಂಡಮಾರುತವನ್ನು ಸೃಷ್ಟಿಸಿ ನಿಮ್ಮ ಕಣ್ಣೀರಿಗೆ ಕಾರಣರಾದವರ ಕರ್ಮ ಫಲ ಪ್ರಾರಂಭವಾಯಿತು ಎಂದು ಹೇಳಲು ಈ ದಿನ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ. ಅಂದರೆ ನೀವು ಯಾರನ್ನು ಕುರುಡಾಗಿ ನಂಬುತ್ತಿದ್ದೀರೋ, ಯಾರಿಗಾಗಿ ನಿಮ್ಮ ಸಮಯ, ಧನ್, ಪ್ರಾಣವನ್ನು ಸಹ ಪಣವಾಗಿ ಇಟ್ಟಿದ್ದೀರೋ, ಸರಿಯಾಗಿ ಅವರೇ ನಿಮ್ಮನ್ನು ನಡುರಸ್ತೆಯಲ್ಲಿ ನಿಲ್ಲಿಸಿ ಕಣ್ಣೀರು ಹಾಕಿಸುತ್ತಿದ್ದಾರೆ. ಆ ಮೋಸ ಮಾಡಿದವರೇ ಈಗ ನಿಮಗಾಗಿ, ನಿಮ್ಮ ಕ್ಷಮಾಪಣೆಗಾಗಿ ಹುಚ್ಚರಂತೆ ಕಾಯುವಂತಹ ಸಮಯ ಹತ್ತಿರವಾಯಿತು ಎಂದೇ ಹೇಳಬಹುದು. ಹಾಗೆಯೇ ಈ ದಿನ ನಿಮ್ಮ ಇಷ್ಟ ದೈವವನ್ನು ಒಂದು ಬಾರಿ ಮನಸ್ಸಿನಲ್ಲಿ ಸ್ಮರಿಸಿ ಈ ಮಾತುಗಳನ್ನು ಕೇಳಿ. ಈ ದಿನ ನಾನು ಹೇಳಲಿರುವ ವಿಷಯಗಳು ಖಂಡಿತವಾಗಿ ನಿಮ್ಮ ಮನಸ್ಸನ್ನು ಮುಟ್ಟುತ್ತವೆ. ಮುಖ್ಯವಾಗಿ 3 ಅಕ್ಷರಗಳಿಂದ ಹೆಸರುಗಳು ಪ್ರಾರಂಭವಾಗುವವರಲ್ಲಿ ನೀವು ಯಾಕೆ ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ನೀವು ವಿವರವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಈ ಸತ್ಯಗಳನ್ನು ಜೀರ್ಣಿಸಿಕೊಳ್ಳುವುದು ಸ್ವಲ್ಪ ಕಷ್ಟವೆನಿಸಬಹುದು, ಎದೆಭಾರವಾಗಬಹುದು. ಆದರೆ ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಪ್ರಶಾಂತತೆಗಾಗಿ ಈ ಸತ್ಯಗಳನ್ನು ನೀವು ತಿಳಿದುಕೊಳ್ಳಲೇಬೇಕು. ನಿಮ್ಮ ಜೀವನವನ್ನು ಒಂದು ಆಟದ ಬೊಂಬೆಯಂತೆ ಬಳಸಿಕೊಂಡವರಿಗೆ ಕಾಲ ಇಂತಹ ಗುಣಪಾಠ ಹೇಳಿಕೊಡಲಿದೆಯೋ, ಅವರ ಪರಿಸ್ಥಿತಿ ಈಗ ಹೇಗೆ ತಲೆಕೆಳಗಾಗಲಿದೆಯೋ ತಿಳಿದುಕೊಂಡರೆ ನಿಜವಾಗಿಯೂ ನೀವು ಆಶ್ಚರ್ಯಪಡುತ್ತೀರಿ. ನಿಮ್ಮ ಸಮಸ್ಯೆಗಳು ಬಗೆಹರಿಯಲಿ, ನಿಮ್ಮ ಕಷ್ಟಗಳು ತೊಲಗಿ ನಿಮಗೆ ಆ ಭಗವಂತನ ಆಶೀರ್ವಾದ ಯಾವಾಗಲೂ ಇರಲಿ ಎಂದು ಮನಪೂರ್ವಕವಾಗಿ ನಾನು ಕೂಡ ಬೇಡಿಕೊಳ್ಳುತ್ತಿದ್ದೇವೆ. ಹಾಗೆಯೇ ನಾನು ನಿಮಗೆ ಒಬ್ಬ ಶ್ರೇಯೋಭಿಲಾಷಿಯಾಗಿ, ನಿಮ್ಮ ಒಳ್ಳೆಯತನವನ್ನು ಹಾಗೂ ನಿಮ್ಮನ್ನು ಅರ್ಥಮಾಡಿಕೊಳ್ಳುವ ಒಬ್ಬ ಸ್ನೇಹಿತೆಯಾಗಿ ಹೇಳುತ್ತಿದ್ದೇನೆ. ನಿಮ್ಮ ಸಮಸ್ಯೆ ಏನೇ ಇರಲಿ ಅದನ್ನು ಭಗವಂತನ ಪಾದಗಳ ಬಳಿ ಇಟ್ಟಂತೆ ಭಾವಿಸಿ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ಕೇಳಿ. ಹೇಳಬೇಕೆಂದರೆ ಈ ರಾಶಿಯಲ್ಲಿ ಹುಟ್ಟಿದವರು ಯಾರಿದ್ದಾರೋ ಅವರು ಸಹಜವಾಗಿಯೇ ತುಂಬಾ ಸೂಕ್ಷ್ಮ ಮನಸ್ಸಿನವರಾಗಿರುತ್ತಾರೆ. ಎದುರಿನವರು ಕಷ್ಟದಲ್ಲಿದ್ದಾರೆ ಎಂದು ನಿಮ್ಮ ಮನಸ್ಸಿಗೆ ಅನಿಸಿದರೆ ಸಾಕು, ನಿಮ್ಮ ಜೇಬಿನಲ್ಲಿರುವ ಕೊನೆ ರೂಪಾಯಿಯನ್ನಾದರೂ ತೆಗೆದು ಎದುರಿನ ವ್ಯಕ್ತಿಗೆ ಕೊಡುವಷ್ಟು ದೊಡ್ಡ ದಾತೃತ್ವ ನಿಮ್ಮದು. ಯಾರಾದರೂ 2 ಹನಿ ಕಣ್ಣೀರು ಹಾಕಿದರೆ ಸಾಕು, ನಿಮ್ಮ ಹೃದಯ ಕರಗಿ ಹೋಗುತ್ತದೆ. ಅದು ನಿಮ್ಮ ಪಾಲಿಗೆ ಅತಿ ದೊಡ್ಡ ಶಾಪವಾಗಿ ಬದಲಾಗುತ್ತದೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ನೀವು ಸರಿಯಾದವರನ್ನು ಆರಿಸಿಕೊಳ್ಳದೆ ತಪ್ಪು ವ್ಯಕ್ತಿಗಳನ್ನು ನಂಬಿದ್ದರಿಂದಲೇ ನಿಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು, ಊಹಿಸದ ನಷ್ಟಗಳನ್ನು ಇದುವರೆಗೂ ಎದುರಿಸಿದ್ದೀರಿ. ಹೌದೋ ಅಲ್ಲವೋ? ನಿಮ್ಮ ಸುತ್ತಮುತ್ತಲಿರುವವರು ನಿಮ್ಮ ಒಳ್ಳೆಯತನವನ್ನು ನಿಮ್ಮ ದೌರ್ಬಲ್ಯವೆಂದು ನೋಡಿದರು. ಸ್ನೇಹಿತರ ರೂಪದಲ್ಲಿ ಬಂದವರು ನಿಮ್ಮ ನಂಬಿಕೆಯನ್ನು ಆಸರೆಯಾಗಿಟ್ಟುಕೊಂಡು ನಿಮ್ಮನ್ನು ಸಂಪೂರ್ಣವಾಗಿ ಬಳಸಿಕೊಂಡರು. ಬಂಧುಗಳ ಮುಸುಕಿನಲ್ಲಿ ಬಂದವರು ನಿಮ್ಮ ಮುಂದೆ ನಗುತ್ತಾ ನಿಮ್ಮ ಬೆನ್ನ ಹಿಂದೆ ಗುಂಡಿ ತೋಡುತ್ತಿದ್ದಾರೆ. ಆರ್ಥಿಕವಾಗಿ, ಮಾನಸಿಕವಾಗಿ, ವೈಯಕ್ತಿಕವಾಗಿ ಹೀಗೆ ನೀವು ಎಷ್ಟೋ ರೀತಿಗಳಲ್ಲಿ ಎಷ್ಟೋ ಬಾರಿ ಮೋಸ ಹೋಗಿದ್ದೀರಿ. ಇನ್ನು ಯಾರಿಗೋ ಏನೋ ಅಗತ್ಯ ಬಂದಿದೆ ಎಂದು ಅವರು ಅಳುತ್ತಾ ನಿಮ್ಮ ಬಳಿಗೆ ಬಂದರೆ ನಿಮ್ಮ ಸಾಲಗಳನ್ನು ಮತ್ತು ನಿಮ್ಮ ಸಮಸ್ಯೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಎದುರಿನ ವ್ಯಕ್ತಿಗಳ ಸಮಸ್ಯೆಗಳ ಬಗ್ಗೆ, ಅವರಿಗೆ ಏನಾದರೂ ಅಗತ್ಯವಿದೆ ಎಂದು ಅವರಿಗೆ ಸಾಲವಾಗಿ ಕೊಡಲು ಹಣವನ್ನು ತಂದುಕೊಟ್ಟಿದ್ದೀರಿ. ನಿಮ್ಮ ಹೊಟ್ಟೆ ಹಸಿವಿನಿಂದ ಕಟ್ಟಿ ಅವರ ಹೊಟ್ಟೆ ತುಂಬಿಸಿದ್ದೀರಿ. ಆದರೆ ತೀರಾ ನಿಮ್ಮ ಕೈಯಲ್ಲಿ ಹಣ ಖಾಲಿಯಾದ ಮೇಲೆ ಅಥವಾ ನೀವು ಕೇಳುವ ಸಮಯ ಬಂದಾಗ ಅವರು ಹೇಗೆ ಮುಖ ಮುಚ್ಚಿಕೊಂಡರು ಎಂದು ಒಮ್ಮೆ ನಿಮ್ಮ ಗತಕಾಲವನ್ನು ನೆನಪಿಸಿಕೊಂಡು ನೋಡಿ. ಅವರು ದೂರವಾಣಿ ಸಂಖ್ಯೆಗಳನ್ನು ಬದಲಾಯಿಸುವುದು ಅಥವಾ ನಿಮ್ಮ ಸಂಖ್ಯೆಯನ್ನು ತಡೆಹಿಡಿಯುವುದು, ಬ್ಲಾಕ್ ಮಾಡುವುದು, ಇಂತಹವುಗಳನ್ನು ಸಹ ಮಾಡಿರಬಹುದು. ಅಷ್ಟೇ ಅಲ್ಲದೆ ಅವರಿಗೆ ಏನೋ ಅನ್ಯಾಯ ಮಾಡಿದಂತೆ ತಿರುಗಿ ನಿಮ್ಮ ಮೇಲೆಯೇ ನಿಂದನೆಗಳನ್ನು ಹಾಕುವುದು ನಡೆದಿದೆ. ನಿಮ್ಮ ಅಂತರಾತ್ಮಕ್ಕೂ ಈ ವಿಷಯಗಳೆಲ್ಲ ಗೊತ್ತು ಎಂದೇ ಹೇಳಬೇಕು. ಹಾಗೆಯೇ ಎಷ್ಟೋ ಸುಳ್ಳು ವಾಗ್ದಾನಗಳು, ಎಷ್ಟೋ ಸುಳ್ಳು ಮಾತುಗಳು, ಇವನ್ನೆಲ್ಲ ನಂಬಿ ನೀವು ನಿಮ್ಮ ಜೀವನದಲ್ಲಿ ಎಷ್ಟೋ ಮೌಲ್ಯಯುತವಾದ ಸಮಯ, ಹಣ, ಯೌವನವನ್ನು ಕಳೆದುಕೊಂಡಿದ್ದೀರಿ. ಅವರು ನಿಮ್ಮೊಂದಿಗೆ ಆಡಿದ ಮಾನಸಿಕ ಚದುರಂಗದಲ್ಲಿ ನೀವು ಮುಗ್ಧವಾಗಿ ಹಲವು ರೀತಿಗಳಲ್ಲಿ ಮೋಸ ಹೋಗಿ ಕ್ರೂರವಾಗಿ ನೋವು ಅನುಭವಿಸುತ್ತಿದ್ದೀರಿ. ಇದನ್ನೆಲ್ಲ ನೆನಪಿಸಿಕೊಂಡರೆ ನಿಮಗೇ ತಿಳಿಯದೆ
ನಿಮ್ಮ ಕಣ್ಣಿನಲ್ಲಿ ನೀರು ತುಂಬಿ ಬರುತ್ತಿದೆ ಅಲ್ವೇ? ನಿಮ್ಮ ಗಂಟಲು ಮೂಕವಾಗುತ್ತಿದೆ. ಒಂದು ಹಂತದಲ್ಲಿ ಯಾರೋ ಒಬ್ಬ ಸ್ನೇಹಿತನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿ ನೀವು ನಿಮ್ಮ ಕಷ್ಟಾರ್ಜಿತವನ್ನೆಲ್ಲ ಸುರಿದಿರಬಹುದು. ನನ್ನ ಕುಟುಂಬ ರಸ್ತೆಗೆ ಬಂದಿದೆ, ನನಗೀ ಒಂದು ಸಹಾಯ ಮಾಡು ಎಂದು ಬೇಡಿಕೊಂಡಾಗ ನಿಮ್ಮ ಸ್ವಂತ ಜನರನ್ನು ಬದಿಗೊತ್ತಿ ಸಹಾಯ ಮಾಡಿದ್ದೀರಿ. ನಿಮ್ಮ ಅಗತ್ಯಗಳನ್ನು ಮುಂದೂಡಿದ್ದೀರಿ. ಕೊನೆಗೆ ಆ ಸ್ನೇಹಿತ ಮತ್ತೆ ನಿಮ್ಮನ್ನು ಆರ್ಥಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಮೋಸ ಮಾಡಿ ಮುಳುಗಿಸಿ ಹೊರಟು ಹೋದ. ಈಗ ನೀವು ಕರೆ ಮಾಡಿದ್ರೆ ಕಟ್ ಮಾಡುತ್ತಾನೆ, ಎದುರಾದರೆ ಗುರುತಿಸದಂತೆ ಹೊರಟು ಹೋಗುತ್ತಾನೆ. ಹಾಗೆಯೇ ಒಬ್ಬ ಸಂಬಂಧಿಕನನ್ನು ನಂಬಿ ನಿಮ್ಮ ಮನೆಯಲ್ಲಿ ಆಶ್ರಯ ನೀಡಿದರೆ ಅವರು ನಿಮ್ಮ ಮನೆಯಲ್ಲೇ ಇರುತ್ತಾ ನಿಮ್ಮ ಕುಟುಂಬದ ಸದಸ್ಯರ ನಡುವೆ, ನಿಮ್ಮ ನಡುವೆ, ನಿಮ್ಮ ಗಂಡ ಹೆಂಡತಿಯ ನಡುವೆ, ಅಣ್ಣ ತಮ್ಮಂದಿರ ನಡುವೆ ಬೆಂಕಿ ಇಟ್ಟರು. ಇದ್ದ ಪ್ರಶಾಂತತೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದರು. ನಿಮ್ಮ ಮಲಗುವ ಕೋಣೆಯ ರಹಸ್ಯಗಳನ್ನು ತಿಳಿದುಕೊಂಡು ಅವುಗಳನ್ನು ಹೊರಗೆ 10 ಜನರ ಮುಂದೆ ಹೇಳಿ ಹಗುರವಾಗಿ ಮಾತನಾಡಿದರು. ಇನ್ನೊಬ್ಬರು ನಿಮ್ಮ ಜೀವನಕ್ಕೆ ಬಂದು, ನಾನು ನಿಮಗೆ ಬೆಂಬಲವಾಗಿರುತ್ತೇನೆ, ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತೇನೆ, ನಿನಗೆ ಜೊತೆಯಾಗಿರುತ್ತೇನೆ ಎಂದು ಹೇಳಿ ನಿಮ್ಮ ಭಾವನೆಗಳೊಂದಿಗೆ ಕ್ರೂರವಾಗಿ ಆಟವಾಡಿದರು. ಅವರ ಮಾತುಗಳನ್ನು ನಂಬಿ ನೀವು ನಿಮ್ಮ ಜೀವನದಲ್ಲಿ ಎಷ್ಟೋ ಮೌಲ್ಯಯುತವಾದ ವರ್ಷಗಳನ್ನು ವ್ಯರ್ಥ ಮಾಡಿಕೊಂಡಿದ್ದೀರಿ. ಇತರರು ನಿಮ್ಮನ್ನು ನೋಡಿ ಹುಚ್ಚರೆಂದು ನಗುತ್ತಿದ್ದರೆ ನೀವು ಮಾತ್ರ ಮೌನವಾಗಿ ಆ ಹೃದಯದ ನೋವನ್ನು ಸಹಿಸಿಕೊಂಡಿದ್ದೀರಿ. ಅವರಿಗೆ ಯಾವುದೇ ಅನ್ಯಾಯವಾಗಬಾರದು, ಅವರು ಚೆನ್ನಾಗಿರಬೇಕು ಎಂದು ನೀವು ಬಯಸಿದರೆ ಅವರು ಮಾತ್ರ ನಿಮ್ಮನ್ನು ನಿಂತ ನೆಲದಲ್ಲೇ ಮುಳುಗಿಸಿದರು. ಈ ವಿಷಯಗಳನ್ನೆಲ್ಲ ನೆನಪಿಸಿಕೊಂಡರೆ, ಹೇಳಿಕೊಂಡರೆ ನಿಮ್ಮ ಮನಸ್ಸಿಗೆ ತುಂಬಾ ಬೇಸರವೆನಿಸಬಹುದು. ನೀವು ಹೆದರಿದ ಈ ಭಯಂಕರವಾದ ಸತ್ಯಗಳನ್ನು ನಿಜವಾಗಿಯೂ ನೀವು ಹೊರಗೆ ಯಾರೊಂದಿಗೂ ಹೇಳಿಕೊಳ್ಳಲಾಗಲಿಲ್ಲ. ಎಷ್ಟೇ ಎದೆನೋವಿದ್ದರೂ, ಈ ಸಮಸ್ಯೆಗಳು ಎಷ್ಟೇ ಇದ್ದರೂ ತುಟಿಗಳ ಮೇಲೆ ಕಿರುನಗೆ ಮಾಸದಂತೆ ಎಲ್ಲರೊಂದಿಗೂ ಸಾಮಾನ್ಯವಾಗಿಯೇ ಮಾತನಾಡಿದ್ದೀರಿ. ಕಚೇರಿಯಲ್ಲಿ, ಮನೆಯಲ್ಲಿ, ಹಬ್ಬಗಳಲ್ಲಿ ಎಲ್ಲರ ಮುಂದೆಯೂ ನಗುತ್ತಲೇ ಓಡಾಡಿದ್ದೀರಿ. ನಿಮ್ಮನ್ನು ಮೋಸಗೊಳಿಸಿದವರು ಮಾತ್ರ ತುಂಬಾ ಸಂತೋಷವಾಗಿದ್ದಾರೆ, ಅವರ ಜೀವನ ತುಂಬಾ ಅದ್ಭುತವಾಗಿ ಸಾಗುತ್ತಿದೆ ಎಂದು ನೀವು ಎಷ್ಟೋ ಬಾರಿ ಯೋಚಿಸಿದ್ದೀರಲ್ಲವೇ? ಅವರು ಹಾಗೆ ವಾಹನಗಳಲ್ಲಿ ಓಡಾಡಿಕೊಂಡಿದ್ದರೆ, ನಗುತ್ತಾ ಹಾಯಾಗಿ ಕುಟುಂಬದ ಸದಸ್ಯರೊಂದಿಗೆ ಆನಂದವಾಗಿ ಸಮಯ ಕಳೆಯುತ್ತಿದ್ದರೆ ಧರ್ಮ, ನ್ಯಾಯ ಎಂಬುದು ಅಸಲು ಎಲ್ಲಿದೆ? ಭಗವಂತ ಇವರನ್ನು ಯಾಕೆ ಶಿಕ್ಷಿಸುತ್ತಿಲ್ಲ, ನನಗೇಕೆ ಈ ಕರ್ಮ ಬಂದೊದಗಿದೆ ಎಂದು ಹೇಳಿ ನೀವು ಎಷ್ಟೋ ಬಾರಿ ನಿದ್ರೆಯಿಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಿ. ದೇವರ ಮುಂದೆ ನಿಂತು ಎಷ್ಟೋ ಬಾರಿ ಕಣ್ಣೀರಿನಿಂದ ಸ್ವಾಮಿಯನ್ನು ಪ್ರಶ್ನಿಸಿದ್ದೀರಿ. ನಿಮ್ಮ ಜೀವನ ಇನ್ನೂ ನಿಂತು ಹೋಯಿತು ಎಂದೇ ಅಂದುಕೊಂಡಿದ್ದೀರಿ. ಆದರೆ ಒಂದು ಅತಿ ಮುಖ್ಯವಾದ ಸತ್ಯವನ್ನು ನೀವು ಸಂಪೂರ್ಣವಾಗಿ ಮರೆಯುತ್ತಿದ್ದೀರಿ. ಕರ್ಮ ಯಾರನ್ನೂ ಎಂದಿಗೂ ಬಿಡುವುದಿಲ್ಲ. ಕರ್ಮ ಯಾವುದನ್ನೂ ಮರೆಯುವುದಿಲ್ಲ. ಆದರೆ ಅದು ನೀವು ಎಸೆದ ಕಲ್ಲಿನಂತಲ್ಲ, ನೀವು ಬಿತ್ತಿದ ಬೀಜದಂತೆ. ಅದು ಬೆಳೆದು ಮರವಾಗಿ ಹಣ್ಣು ನೀಡಲು ಸ್ವಲ್ಪ ಸಮಯ ಹಿಡಿಯುತ್ತದೆ. ಅದು ಹೇಗೆ ನಿಶ್ಶಬ್ದವಾಗಿ ತನ್ನ ಕೆಲಸವನ್ನು ತಾನು ಮಾಡುತ್ತಾ ಹೋಗುತ್ತದೆಯೋ, ಎಂದೋ ಒಂದಿನ ಎಲ್ಲೋ ಒಂದು ಕಡೆ ಮಾಡಿದ ತಪ್ಪಿಗೆ ಬಡ್ಡಿ ಸಮೇತ ಬೆಲೆ ತೆರಲೇಬೇಕು. ಈಗ ಸರಿಯಾಗಿ ಅದೇ ನಡೆಯಲಿದೆ. ಕಾಲಚಕ್ರ ಸರಸರನೆ ತಿರುಗಿದೆ. ನನ್ನ ಮಾತನ್ನು ನಂಬಿ ಸೃಷ್ಟಿಯಲ್ಲಿ ಬದಲಾವಣೆ ಎಂಬುದು ಎಂದಾದರೂ ಪ್ರಾರಂಭವಾಗುತ್ತದೆ. ಒಂದು ಕಾಲದಲ್ಲಿ ನಿಮ್ಮನ್ನು ನೋಡಿ ಹೆವರಿಕೆಯಿಂದ ನಕ್ಕವರು, ನಿಮ್ಮನ್ನು ಅಡಿಯಡಿಯಲ್ಲೂ ಅವಮಾನಿಸಿದವರು, ನಿಮ್ಮ ಮುಗ್ಧತೆಯನ್ನು ಆಸರೆಯಾಗಿಟ್ಟುಕೊಂಡು ನಿಮ್ಮ ನಂಬಿಕೆಯನ್ನು ಹುಸಿಗೊಳಿಸಿದವರು ಈಗ ತೀವ್ರವಾದ ಅಶಾಂತಿಗೆ ಒಳಗಾಗುತ್ತಾರೆ. ಅವರಿಗೆ ನಿದ್ರೆ ಇಲ್ಲದಂತಾಗುತ್ತದೆ. ಅವರಿಗೆದೆಯಲ್ಲಿ ಭಯ ಶುರುವಾಗುತ್ತದೆ. ಇನ್ನು ನೀವು ಜೀವನದಲ್ಲಿ ಯಾವುದೇ ರೀತಿಯಲ್ಲೂ ಚೇತರಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಖಂಡಿತವಾಗಿ ಅವರಾಗಿಯೇ ತಿಳಿದುಕೊಳ್ಳುತ್ತಾರೆ. ನೀವು ಎಂದಿಗೂ ಅವರ ಮುಂದೆ ಸೋತರೂ ಅವರಂತೆ ತಲೆಬಾಗಿಸುವ ಪರಿಸ್ಥಿತಿ ನಿಮಗೆ ಬರುವುದಿಲ್ಲ. ಅವರು ಅಹಂಕಾರದಿಂದ ಹೀಗೆ ಅಂದುಕೊಳ್ಳುತ್ತಿರುತ್ತಾರೆ. ಆದರೆ ನೀವು ಮಾತ್ರ ಯಾವಾಗಲೂ ಸಂತೋಷವಾಗಿ, ಆನಂದವಾಗಿಯೇ ನಿಮ್ಮ ಜೀವನವನ್ನು ಕಳೆಯಲಿದ್ದೀರಿ. ಆದರೆ ನಿಮ್ಮ ಜೀವನವನ್ನು ನೀವು ಮತ್ತೆ ಕಟ್ಟಿಕೊಳ್ಳುವುದನ್ನು ನೋಡಿ ಅವರಿಗೆ ಬೆವತು ಹೋಗಲಿದೆ. ಅವರ ಅಡಿಪಾಯವೇ ಕದಲಲಿದೆ. ಅಸಲು ಯಾರು ಈ ವ್ಯಕ್ತಿಗಳು? ಏತಕ್ಕಾಗಿ ಇವರು? ಈಗ ನಿಮಗಾಗಿ ಕಾಯುವಂತಹ ಕಾಲ ಅಥವಾ ಸಮಯ ಈ ರೀತಿ ಸೃಷ್ಟಿಯಾಗಲಿದೆ. ಅಸಲು ಏನಿದು ಎಂಬುದು ನಿಮ್ಮ ತಲೆಯಲ್ಲಿ ಹಲವು ರೀತಿಯ ಪ್ರಶ್ನೆಗಳಾಗಿ ಓಡುತ್ತಿರಬಹುದು. ಅಸಲು ಆ ವ್ಯಕ್ತಿಗಳು ಯಾರು? ಆ 3 ವ್ಯಕ್ತಿಗಳ ಹೆಸರುಗಳೇನು? ಇವೆಲ್ಲಕ್ಕೂ ಸ್ವಲ್ಪ ತಾಳ್ಮೆಯಿಂದಿರಿ. ಏಕೆಂದರೆ ಈ ಸತ್ಯವನ್ನು ನೀವು ನಿಧಾನವಾಗಿ, ಆಳವಾಗಿ ಅರ್ಥಮಾಡಿಕೊಂಡ ನಂತರ ತಿಳಿದುಕೊಳ್ಳುತ್ತೀರಿ. ಕಾಲ ಬದಲಾಗುತ್ತದೆ ಎಂದು ನಾನು ಗಟ್ಟಿಯಾಗಿ ಏಕೆ ಹೇಳುತ್ತಿದ್ದೇನೆ ಎಂದರೆ, ನಿಮ್ಮ ಜೀವನದಲ್ಲಿ ಮತ್ತೆ ಆ ಹಳೆಯ ವ್ಯಕ್ತಿಗಳು ಬರಬೇಕು ಎಂದು ತೀವ್ರವಾಗಿ ಪ್ರಯತ್ನಿಸುತ್ತಾ ಕುಳಿತಿದ್ದಾರೆ. ಅವರಿಗೆ ಹೊರಗಿನ ಪ್ರಪಂಚ ಎಂಥದ್ದು, ಸ್ವಾರ್ಥ ಎಂದರೆ ಏನು ಎಂಬುದು ಈಗ ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ. ನಿಮ್ಮನ್ನು ಮೋಸಗೊಳಿಸಿದವರು ಎಷ್ಟೊಂದು ದೊಡ್ಡ ತಪ್ಪು ಮಾಡಿದೆವು, ಎಂತಹ ಉತ್ತಮ ವ್ಯಕ್ತಿಯನ್ನು ನಾವು ಕಳೆದುಕೊಂಡೆವು ಎಂದು ಈಗ ಅವರಿಗೆ ಸಂಪೂರ್ಣವಾಗಿ ಅರಿವಾಗಿದೆ.
ಕರ್ಮ ತನ್ನ ಅಸಲಿಯಾದ ಪ್ರತಾಪವನ್ನು ತೋರಿಸಲು ಪ್ರಾರಂಭಿಸುತ್ತದೆ. ಈಗ ಅವರ ಜೀವನದಲ್ಲಿ ಊಹಿಸದ ಸಮಸ್ಯೆಗಳು, ಆರ್ಥಿಕ ನಷ್ಟಗಳು, ಆರೋಗ್ಯ ಸಮಸ್ಯೆಗಳು ಸುತ್ತುವರಿಯಲಿವೆ. ಒಂದು ಕಾಲದಲ್ಲಿ ಅವರು ಯಾರನ್ನು ಕುರುಡಾಗಿ ನಂಬಿ ನಿಮ್ಮನ್ನು ತೊರೆದರೋ, ನಿಮ್ಮ ಮೇಲೆ ನಿಂದನೆಗಳನ್ನು ಹಾಕಿದರೋ, ಈಗ ಸರಿಯಾಗಿ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರಲಿದ್ದಾರೆ. ಅವರು ಯಾರನ್ನು ಸಂಪೂರ್ಣವಾಗಿ ನಂಬಿದ್ದರೋ ಅವರು ಇವರನ್ನು ಕ್ರೂರವಾಗಿ ಮೋಸಗೊಳಿಸಿದ್ದಾರೆ. ಅದಕ್ಕಾಗಿಯೇ ಅವರಿಗೆ ಈಗ ಸಂಪೂರ್ಣವಾಗಿ ನಿಮ್ಮ ಮೌಲ್ಯ, ನಿಮ್ಮ ಒಳ್ಳೆಯತನ ಅರ್ಥವಾಗಿದೆ. ನಿಮಗಾಗಿ ಈಗ ಅವರು ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿದ್ದಾರೆ. ನಿಮ್ಮೊಂದಿಗೆ ಮತ್ತೆ ಹೇಗಾದರೂ ಮಾಡಿ ಪರಿಚಯ ಬೆಳೆಸಿಕೊಳ್ಳಬೇಕು, ನಿಮ್ಮ ಮೂಲಕ ಮತ್ತೆ ಲಾಭ ಪಡೆಯಬೇಕು ಅಥವಾ ಕನಿಷ್ಠ ನಿಮ್ಮ ಸಹಾನುಭೂತಿ ಪಡೆಯಬೇಕು ಎಂದು ಅವರು ನಾನಾ ರೀತಿಯ ಯೋಜನೆಗಳನ್ನು ಹಾಕಿಕೊಳ್ಳುತ್ತಿದ್ದಾರೆ. ಅವರು ನಿಮ್ಮ ಸ್ನೇಹಿತರ ಮೂಲಕ, ಸಂಬಂಧಿಕರ ಮೂಲಕ ರಾಯಭಾರ ಕಳುಹಿಸಬಹುದು, ಅಥವಾ ಇಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕಾದ ಅತ್ಯಂತ ಕ್ಲಿಷ್ಟಕರವಾದ ಸಮಯ ಅವರು ನಿಮ್ಮ ಮುಂದೆ ಬಂದು ಮೊಸಳೆ ಕಣ್ಣೀರು ಸುರಿಸಬಹುದು, ನನ್ನನ್ನು ಕ್ಷಮಿಸು ಎಂದು ಕಾಲಿಗೆ ಬೀಳಬಹುದು. ಅವರು ಎಷ್ಟೇ ಗೋಗರೆದರು, ಎಷ್ಟೇ ಕಣ್ಣೀರಿಟ್ಟರೂ ನೀವು ಮತ್ತೆ ಗೊಂದಲಕ್ಕೊಳಗಾಗಿ ಅವರ ಬುಟ್ಟಿಗೆ ಬೀಳಬೇಡಿ, ಹಾಗೆ ತೀರಿಸಿಕೊಳ್ಳಬೇಡಿ. ಆದರೆ ಅವರನ್ನು ಮತ್ತೆ ನಿಮ್ಮ ಜೀವನಕ್ಕೆ ಖಂಡಿತವಾಗಿಯೂ ಆಹ್ವಾನಿಸಬೇಡಿ. ಕರ್ಮ ಯಾವಾಗಲೂ ನಿಶ್ಶಬ್ದವಾಗಿಯೇ ಕೆಲಸ ಮಾಡುತ್ತದೆ. ನಿತ್ಯ ಸತ್ಯ ಯಾವಾಗಲೂ ಸ್ವಲ್ಪ ತಡವಾಗಿಯೇ ಗೆಲ್ಲುತ್ತದೆ, ಆದರೆ ಅಂತಿಮ ವಿಜಯ ಸತ್ಯದ್ದೇ ಆಗುತ್ತದೆ. ಆದ್ದರಿಂದ ಈ ವಿಷಯವನ್ನು ನೀವು ಮನಪೂರ್ವಕವಾಗಿ ನಂಬಿ, ಪ್ರತಿಯೊಂದು ಕ್ರಿಯೆಗೂ ಇನ್ನೊಂದು ಪ್ರತಿಕ್ರಿಯೆ ಇದ್ದೇ ಇರುತ್ತದೆ, ಪ್ರತಿಯೊಂದು ಕೆಲಸಕ್ಕೂ ಒಂದು ಪರಿಣಾಮವಿರುತ್ತದೆ. ಅವರು ನಿಮ್ಮೊಂದಿಗೆ ಆಡಿದ ಆ ಆಟಕ್ಕೆ ಈಗ ಅವರೇ ಬಲಿಯಾಗುತ್ತಿದ್ದಾರೆ. ಮುಖ್ಯವಾಗಿ ನಾನು ಹೇಳಲಿರುವ ಆ 3 ಹೆಸರುಗಳಿರುವ ಜನರೊಂದಿಗೆ ನೀವು ಖಂಡಿತವಾಗಿ ಮುನ್ನಡೆಯುವಾಗ 1000 ಬಾರಿಯಲ್ಲ, 1,00,000 ಬಾರಿ ಅಥವಾ ಕೋಟಿ ಬಾರಿಯಾದರೂ ಯೋಚಿಸದೆ ವಿಧಿಯಿಲ್ಲ. ಹಾಗೆಯೇ ಆ ಹೆಸರುಗಳಿರುವವರೆಲ್ಲರೂ ಒಂದೇ ರೀತಿ ಇರದಿದ್ದರೂ ನಿಮ್ಮ ಜೀವನದಲ್ಲಿ ನೀವು ಎದುರಿಸುವ ಅತಿ ದೊಡ್ಡ ಮೋಸಕ್ಕೆ ಆ ಹೆಸರುಗಳಿಂದ ಪ್ರಾರಂಭವಾಗುವ ಅಕ್ಷರಗಳೇ ಒಂದು ಬಲವಾದ ಸಂಬಂಧದೊಂದಿಗೆ ಬೆಸೆದುಕೊಂಡಿರುತ್ತವೆ. ಹಾಗಾದರೆ ಆ ಹೆಸರುಗಳೇನು ಎಂದು ನೀವು ಕಾತುರದಿಂದ ಕಾಯುತ್ತಿದ್ದೀರಿ ಎಂದು ನನಗೆ ಅರ್ಥವಾಯಿತು. ನಾನು ಆ ಹೆಸರುಗಳನ್ನು ಬಹಿರಂಗಪಡಿಸುತ್ತಿದ್ದೇನೆ, ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಮನಸ್ಸನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಮರಳಿ ಮರಳಿ ಯೋಚಿಸಿ, ಯಾರು ಆ ವ್ಯಕ್ತಿಗಳು? ಏತಕ್ಕಾಗಿ ಇವರು ನಿಮ್ಮ ಜೀವನಕ್ಕೆ ಮತ್ತೆ ಬರಬೇಕೆಂದುಕೊಂಡಿದ್ದಾರೆ? ಎಂತಹ ಕರ್ಮ ಇವರನ್ನು ದಹಿಸಿ ಹಾಕಲಿದೆ? ಅಸಲು ಆ 3 ಅಕ್ಷರಗಳ ಹೆಸರುಗಳೇನು, ಏಕೆ ಎಂಬುದನ್ನು ನೀವು ಯೋಚಿಸುತ್ತಿದ್ದೀರಿ. ನೀವು ಒಂಟಿಯಾಗಿರಿ. ನಿಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ನಿಮ್ಮ ಮನಸ್ಸು ಅಂದರೆ ನಿಮ್ಮ ಮಾತು ಸಂಪೂರ್ಣವಾಗಿ ನಿಮ್ಮ ಮನಸ್ಸಿಗೆ ಮುಂದೆ ನಡೆಯಲಿರುವ ಯೋಜನೆಗಳ ಬಗ್ಗೆ, ಸೂಚನೆಗಳ ಬಗ್ಗೆ ಹೇಳಿದ್ದರೂ ನೀವು ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಈ ಬಾರಿ ಮಾತ್ರ ನಿಮ್ಮ ಮನಸ್ಸು ಹೇಳುವ ಮಾತನ್ನು ಕೇಳಿ. ನಿಮ್ಮ ಅಂತರಾತ್ಮದ ಕೂಗನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇತರರ ಮಾತು ಕೇಳಿ ಮೋಸ ಹೋಗಬೇಡಿ. ಯಾರಾದರೂ ನಿಮಗೆ ಯಾವುದೇ ಸಲಹೆ ನೀಡಿದರೆ ಅದು ನಿಜವೇನೋ ಎಂದು ಕುರುಡಾಗಿ ನಂಬಬೇಡಿ. ಅವರ ಮಾಯದ ಮಾತುಗಳಿಗೆ ಮರುಳಾಗಬೇಡಿ. ಆದರೆ ಈಗ ಆ ಪರಿಸ್ಥಿತಿ ಹೇಗೆ ಬದಲಾಗಬೇಕು, ಹೇಗೆ ಬದಲಾಗಲಿದೆ, ನೀವು ಹೇಗೆ ಬದಲಾಯಿಸಿಕೊಳ್ಳಬೇಕು ಎಂಬುದನ್ನು ಸಹ ತಿಳಿದುಕೊಳ್ಳಿ. ನೀವು ಯಾರನ್ನು ನಂಬಬೇಕು, ಯಾರನ್ನು ಹತ್ತಿರಕ್ಕೂ ಸೇರಿಸಿಕೊಳ್ಳಬಾರದು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಸತ್ಯ ಯಾವಾಗಲೂ ಸ್ವಲ್ಪ ಕಹಿಗಾನೇ ಇರುತ್ತದೆ, ಆದರೆ ಅದು ನಿಮ್ಮ ಪ್ರಾಣವನ್ನು ಖಂಡಿತವಾಗಿ ಕಾಪಾಡುತ್ತದೆ. ಕರ್ಮ ತನ್ನ ಕೆಲಸವನ್ನು ತಾನು ಮಾಡುತ್ತಾ ಹೋಗುತ್ತಿರುವಾಗ ನಾವು ಮಧ್ಯದಲ್ಲಿ ತೂರಿ ಅವರನ್ನು ಕಾಪಾಡಲು ಪ್ರಯತ್ನಿಸಬಾರದು. ಹಾಗೆ ಮಾಡಿದರೆ ಆ ಕರ್ಮ ನಮಗೂ ಅಂಟಿಕೊಳ್ಳುತ್ತದೆ. ಅವರು ಮಾಡಿದ ಕರ್ಮವನ್ನು ಅವರೇ ತಾನೇ ಅನುಭವಿಸಬೇಕು. ಸತ್ಯ ಎಂಬುದು ಎಂದಿಗೂ ಅಡಗಿರಲಾರದು. ಆದ್ದರಿಂದ ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಭಗವಂತ ನಿಮಗೆ ಬಹುಮಾನ ನೀಡಲಿದ್ದಾನೆ. ಆದರೆ ಅವರು ಮಾಡಿದ ಪ್ರತಿಯೊಂದು ಕೆಟ್ಟ ಕೆಲಸಕ್ಕೂ ಕಾಲ ಈಗಲೇ, ಈ ಜನ್ಮದಲ್ಲೇ ಫಲವನ್ನು ಅನುಭವಿಸುವಂತೆ ಅವರಿಗೆ ಗುಣಪಾಠ ಕಲಿಸಲಿದೆ. ಇನ್ನೂ ನಿಮ್ಮಲ್ಲಿ ಬಹಳಷ್ಟು ಜನರು ಈಗಾಗಲೇ ಒಂದು ಆಶಯದಿಂದ ಬದುಕುತ್ತಿದ್ದಾರೆ. ಅಂದರೆ ಎಂದೋ ಒಂದು ದಿನ ಅವರು ಬದಲಾಗಬಹುದು, ತಮ್ಮ ತಪ್ಪನ್ನು ತಿಳಿದುಕೊಂಡು ಬರಬಹುದು, ಹಳೆಯ ದಿನಗಳು ಮತ್ತೆ ಮರಳಿ ಬರಬಹುದು ಎಂದು ಅಂದುಕೊಳ್ಳುತ್ತಿದ್ದಾರೆ. ಹೌದು, ಅವರು ಬರುತ್ತಿದ್ದಾರೆ, ಆದರೆ ಅವರು ಬದಲಾಗುವುದಿಲ್ಲ. ಅವರ ಮನಸ್ಥಿತಿ ಬದಲಾಗುವುದಿಲ್ಲ. ಅವರ ಅಗತ್ಯಕ್ಕಾಗಿ ಮಾತ್ರ ಮತ್ತೆ ನಿಮ್ಮ ಬಳಿಗೆ ಬರಲಿದ್ದಾರೆ. ಇದನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಹಚ್ಚೆಯಂತೆ ಖಚಿತವಾಗಿ ನೆನಪಿಟ್ಟುಕೊಳ್ಳಬೇಕು. ನಿಮ್ಮ ಒಳ್ಳೆಯತನವನ್ನು ಅವರು ಯಾವಾಗಲೂ ಒಂದು ದೌರ್ಭಾಗ್ಯದ ದೌರ್ಬಲ್ಯವೆಂದೇ ನೋಡಿದರು. ನೀವು ಕ್ಷಮಿಸುತ್ತೀರಿ ಎಂಬ ಧೈರ್ಯದಿಂದ ಇವನು ಎಲ್ಲಿಗೆ ಹೋಗುತ್ತಾನೆ ಎಂಬ ಹಗುರ ಭಾವನೆಯಿಂದ ಅವರು ಪದೇ ಪದೇ ನಿಮ್ಮ ವಿಷಯದಲ್ಲಿ ತಪ್ಪು ಮಾಡುತ್ತಲೇ ಇದ್ದಾರೆ. ಆದರೆ ಈ ಬಾರಿ ನೀವು ಅವರಿಗೆ ಈ ಅವಕಾಶವನ್ನು ಯಾವುದೇ ಕಾರಣಕ್ಕೂ ನೀಡಬೇಡಿ. ನಿಮ್ಮ ಜೀವನವೇನೂ ಪ್ರಯೋಗಶಾಲೆ ಅಲ್ಲವಲ್ಲ. ಪ್ರತಿಯೊಬ್ಬರೂ ಬಂದು ನಿಮ್ಮೊಂದಿಗೆ ಆಟವಾಡಿ ಹೋಗಲು ನಿಮಗೊಂದು ದೊಡ್ಡ ಮೌಲ್ಯವಿದೆ.
ನಿಮಗೊಂದು ಆತ್ಮಗೌರವವಿದೆ. ನಿಮ್ಮ ಒಳ್ಳೆಯತನ ಏನೆಂಬುದು ಭಗವಂತನಿಗೆ ಗೊತ್ತು. ಅದನ್ನು ನೀವು ಯಾರಿಗೋಸ್ಕರವೂ ಯಾವ ಸಂಬಂಧಕ್ಕಾಗಿಯೂ ತತ್ಯಾಗ ಮಾಡುವ ಅಗತ್ಯವಿಲ್ಲ, ಕಳೆದುಕೊಳ್ಳಬಾರದು. ಕರ್ಮ ನಿಶ್ಶಬ್ದವಾಗಿ ಕೆಲಸ ಮಾಡುತ್ತಿರುವಾಗ ಮಧ್ಯದಲ್ಲಿ ನೀವು ತೂರಿಕೊಳ್ಳಬೇಡಿ. ಸತ್ಯ ಸಮಯ ತೆಗೆದುಕೊಳ್ಳುತ್ತದೆ, ಆದರೆ ಅಂತಿಮವಾಗಿ ಗೆದ್ದೇ ತೀರುತ್ತದೆ. ಹೀಗೆ ಪ್ರತಿಯೊಂದು ಕರ್ಮಕ್ಕೂ ಒಂದು ಫಲವಿದ್ದೇ ಇರುತ್ತದೆ. ಆ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮಂತ್ರದಂತೆ ಜಪಿಸಿ. ಯಾರು ಆ ವ್ಯಕ್ತಿಗಳು? ಏತಕ್ಕಾಗಿ ನಿಮಗಾಗಿ ಕಾಯುತ್ತಿದ್ದಾರೆ? ಅಸಲು ಆ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವವರು ಯಾರು ಎಂಬುದನ್ನು ಈಗ ನೀವು ತಿಳಿದುಕೊಳ್ಳಿ. ಇನ್ನು ನಿಮ್ಮ ಕಾಯುವಿಕೆಗೆ ಅಂತ್ಯ ಹಾಡುತ್ತಾ ಆ 3 ಅಕ್ಷರಗಳ ಹೆಸರಿರುವವರ ಹೆಸರುಗಳೇನು ಎಂದು ಹೇಳುವ ಸಮಯ ಬಂದಿದೆ. ಏಕೆಂದರೆ ನೀವು ಹೆಚ್ಚಾಗಿ ಸಮಸ್ಯೆಗಳನ್ನು ತಂದುಕೊಂಡವರು, ತೀವ್ರವಾದ ನಂಬಿಕೆ ದ್ರೋಹಕ್ಕೆ ಬಲಿಯಾದವರು. ಏಕೆಂದರೆ ನಿಮ್ಮ ಒಳ್ಳೆಯತನವೇ ನಿಮಗೆ ಶಾಪದಂತೆ ಬದಲಾಯಿತು. ಹೇಳಬೇಕೆಂದರೆ ನಿಮ್ಮ ಭವಿಷ್ಯದ ಯೋಜನೆಗಳು, ನಿಮ್ಮ ಹಣಕಾಸಿನ ವ್ಯವಹಾರಗಳು, ನಿಮ್ಮ ವೈಯಕ್ತಿಕ ರಹಸ್ಯಗಳನ್ನು ಕೆಲವು ವ್ಯಕ್ತಿಗಳೊಂದಿಗೆ ನೀವು ಹಲವು ರೀತಿಗಳಲ್ಲಿ ಹಂಚಿಕೊಂಡಿದ್ದೀರಿ. ಆದರೆ ಆ ವ್ಯಕ್ತಿಗಳೇ ಈಗ ಅವರೊಂದಿಗೆ ಹಂಚಿಕೊಂಡಾಗ ನೀವು ಎಷ್ಟೋ ರೀತಿಯ ರಹಸ್ಯಗಳನ್ನು ಸಹ ಹಂಚಿಕೊಂಡಿರಬಹುದು. ಆದರೆ ಏನೆಂದರೆ, ಈಗ ನಾನು ಹೇಳಲಿರುವ 3 ಅಕ್ಷರಗಳಿಂದ ಹೆಸರುಗಳು ಪ್ರಾರಂಭವಾಗುವವರಲ್ಲಿ ಮೊದಲನೆಯ ಅಕ್ಷರ ಎಸ್, ಎರಡನೆಯ ಅಕ್ಷರ ಎಂ, ಮೂರನೆಯ ಅಕ್ಷರ ಆರ್. ಈ 3 ಅಕ್ಷರಗಳಿಂದ ಹೆಸರುಗಳು ಪ್ರಾರಂಭವಾಗುವವರು ನಿಮ್ಮ ಜೀವನದಲ್ಲಿ ಗತಕಾಲದಲ್ಲಿ ಯಾವುದೋ ಒಂದು ಅನುಬಂಧ ಅಥವಾ ಬಾಂಧವ್ಯವನ್ನು ಏರ್ಪಡಿಸಿಕೊಂಡಿರಬಹುದು. ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಪ್ರಭಾವಿಸಿರಬಹುದು. ಆದರೆ ಇಲ್ಲೊಂದು ಅಂತಿಮವಾದ ವಿಷಯವನ್ನು ನಾನು ನಿಮಗೆ ಹೇಳಲಿದ್ದೇನೆ. ಇದನ್ನು ನೀವು ಅತ್ಯಂತ ಶ್ರೇಷ್ಠವಾಗಿ, ಖಚಿತವಾಗಿ ಅರ್ಥಮಾಡಿಕೊಳ್ಳಬೇಕು. ಈ ಎಸ್, ಎಂ, ಆರ್ ಎಂಬ ಅಕ್ಷರಗಳಿಂದ ಹೆಸರು ಪ್ರಾರಂಭವಾಗುವ ಪ್ರತಿಯೊಬ್ಬರೂ ಕೆಟ್ಟವರು ಎಂದರ್ಥವಲ್ಲ. ಅವರೆಲ್ಲರೂ ಮೋಸಗಾರರು ಎಂದು ನಾನು ಹೇಳುತ್ತಿಲ್ಲ. ಈ ಲೋಕದಲ್ಲಿ ಈ ಅಕ್ಷರಗಳ ಹೆಸರಿರುವ ಎಷ್ಟೋ ಜನರಿದ್ದಾರೆ, ಅದ್ಭುತವಾದ ವ್ಯಕ್ತಿಗಳಿದ್ದಾರೆ, ಎಷ್ಟೋ ದಯಾಗುಣವುಳ್ಳವರಿದ್ದಾರೆ, ದೊಡ್ಡ ದೊಡ್ಡ ಸಾಧಕರಿದ್ದಾರೆ. ಅವರು ಸಮಾಜಕ್ಕೆ ಎಷ್ಟೋ ರೀತಿಯ ಒಳಿತನ್ನು ಮಾಡಿದ್ದಾರೆ. ಬಹುಶಃ ನಿಮ್ಮ ಜೀವನದಲ್ಲೂ ಈ ಅಕ್ಷರಗಳ ಹೆಸರಿರುವ ಒಳ್ಳೆಯವರೂ ಇದ್ದಾರೆ. ಆದರೆ ಯಾರನ್ನೂ ಕೇವಲ ಅವರ ಹೆಸರುಗಳಿಂದ ಅಥವಾ ಅವರ ಮನಸ್ಥಿತಿಯನ್ನು ಬರೆದು ಅಂದಾಜಿಸಬಾರದು. ಏಕೆಂದರೆ ನಿಮಗೆ, ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರವಾಗಿ ಒಂದು ತಿಳುವಳಿಕೆ ಬಂದಿರುತ್ತದೆ, ಯಾವ ವ್ಯಕ್ತಿಗಳು ಹೇಗಿದ್ದಾರೆ, ನಿಮ್ಮೊಂದಿಗೆ ಹೇಗೆ ನಡೆದುಕೊಂಡರು ಎಂಬುದು. ಆದರೆ ಇದು ಕೇವಲ ಅವರ ಹೆಸರುಗಳು ಪ್ರಾರಂಭವಾಗುವ ಅಕ್ಷರಗಳಷ್ಟೇ ಆಗಿರುವುದರಿಂದ ಈ ರೀತಿ ವಿವರಿಸಲಾಗಿದೆ. ಆದಾಗ್ಯೂ ಇನ್ನೂ ಹೇಳಬೇಕೆಂದರೆ, ನಿಮ್ಮ ಗ್ರಹಸ್ಥಿತಿಗಳಿಗೆ ಕಾರಣ ಈ ವ್ಯಕ್ತಿಗಳೇ ಎಂದು ನೀವು ಬಲವಾಗಿ ನಂಬಿ, ಇನ್ನೂ ಕೆಲವು ಬಾರಿ ಅವರಿಂದ ಉಂಟಾದ ಮನಸ್ತಾಪಗಳು, ನಂಬಿಕೆ ದ್ರೋಹಗಳು ಇವನ್ನೆಲ್ಲ ನೆನಪಿಸಿಕೊಳ್ಳಿ. ಅವರೊಂದಿಗೆ ನೀವು ಹೇಗೆ ವರ್ತಿಸಿದ್ದೀರಿ, ಅವರು ನಿಮ್ಮೊಂದಿಗೆ ಹೇಗೆ ವರ್ತಿಸಿದ್ದೀರಿ, ಅವರು ನಿಮ್ಮೊಂದಿಗೆ ಹೇಗೆ ವರ್ತಿಸಿದ್ದರು ಎಂಬುದನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ಆದ್ದರಿಂದ ಈ ಅಕ್ಷರಗಳಿರುವ ವ್ಯಕ್ತಿಗಳೊಂದಿಗೆ ನೀವು ತಕ್ಷಣವೇ ಸಂಬಂಧಗಳನ್ನು ಕಡಿದುಕೊಳ್ಳಬೇಕು ಎಂದು ನಾನು ಇಲ್ಲಿ ಹೇಳುತ್ತಿಲ್ಲ. ಕೇವಲ ಮುಖ್ಯವಾದ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾರನ್ನೂ ಕುರುಡಾಗಿ ನಂಬಬಾರದು ಎಂದು ಮಾತ್ರ ನನ್ನ ಸಲಹೆ. ಅವರು ನಿಮಗೆ ಎಷ್ಟೇ ಆಪ್ತರಾಗಿದ್ದರೂ ನಿಮ್ಮ ಪ್ರಾಣವನ್ನು ತಗೊಂಡು ಹೋಗಿ ಅವರ ಕೈಯಲ್ಲಿ ಇಡುವುದಿಲ್ಲವಲ್ಲ. ಆದ್ದರಿಂದ ಅದೇ ಕೆಲಸವನ್ನು ನೀವು ಮಾಡಲು ಹೊರಟಿದ್ದೀರಿ. ಆದ್ದರಿಂದ ಸುರಕ್ಷಿತವಾಗಿರಿ. ಹಾಗೆಯೇ ಈ ವಿಡಿಯೋವನ್ನು ಒಂಟಿಯಾಗಿ ಏಕಾಗಿ ನೋಡಲು ಹೇಳಿದೆ ಎಂದರೆ, ನಾನು ಮೊದಲಿನಿಂದಲೂ ಪದೇ ಪದೇ ಹೇಳಿದೆ ಎಂದರೆ, ನಿಮಗೆ ವಿವರವಾಗಿ ವಿವರಿಸಲಿದ್ದೇನೆ. ಆದ್ದರಿಂದ ದಯವಿಟ್ಟು ಪ್ರಶಾಂತವಾಗಿ ಕೇಳಲು, ಶ್ರದ್ಧೆಯಿಂದ ಆಲಿಸಲು ಮಾತ್ರ ಒಂಟಿಯಾಗಿ ಕೇಳಿ ಎಂದು ಹೇಳಿದೆ. ಈ ಸಂದೇಶ ಕೇವಲ ನಿಮಗಾಗಿ ಮಾತ್ರ ಉದ್ದೇಶಿಸಲಾಗಿದೆ ಎಂದು ಒಂದು ಎಚ್ಚರಿಕೆಯೊಂದಿಗೆ ನಿಮಗಾಗಿ ಈ ವಿವರಣೆಯನ್ನೆಲ್ಲ ನೀಡಲಾಗಿದೆ. ಇನ್ನೂ ನಿಮ್ಮ ಜೀವನದಲ್ಲಿ ಯಾರನ್ನು ನಂಬಬೇಕು, ಯಾರನ್ನೂ ದೂರವಿಡಬೇಕು ಎಂಬುದನ್ನು ನಿಮ್ಮ ಪಕ್ಕದವರ ಮಾತು ಕೇಳದೆ ಪ್ರಾಮಾಣಿಕವಾಗಿ ನಿಮ್ಮ ಅಂತರಾತ್ಮದ ಮಾತನ್ನು ಕೇಳಿ ಎಂದು ಹೇಳಲು ಇದೊಂದು ಸೂಚನೆ. ಆದ್ದರಿಂದ ಇಲ್ಲಿಂದ ನೀವು ಜಾಗರೂಕರಾಗಿ ಯೋಚಿಸಬೇಕಾದ ಸಮಯ. ಆದರೆ ನೀವು ಇತರರೊಂದಿಗೆ ಇದ್ದಾಗ ಅವರ ಆಲೋಚನೆಗಳು, ಅವರ ಮಾತುಗಳು, ಅವರ ಭಾವನೆಗಳು ನಿಮ್ಮ ನಿರ್ಧಾರಗಳ ಮೇಲೆ ಖಂಡಿತವಾಗಿ ಪ್ರಭಾವ ಬೀರುತ್ತವೆ. ಆದರೆ ನೀವು ಒಂಟಿಯಾಗಿದ್ದಾಗ ಮಾತ್ರ ನಿಮಗೆ ಸಂಪೂರ್ಣವಾದ ಮಾನಸಿಕ ಸ್ಪಷ್ಟತೆ ಸಿಗುತ್ತದೆ. ನಿಶ್ಶಬ್ದದಲ್ಲೇ ನೀವು ನಿಮ್ಮ ಅಂತರಾತ್ಮದ ಮಾತನ್ನು ಹಾಗೂ ಅಂತರಾತ್ಮ ಹೇಳುವ ಪ್ರತಿಯೊಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅತಿ ಮುಖ್ಯವಾದ ನಿರ್ಧಾರಗಳನ್ನು ಇತರರ ಪ್ರಭಾವವಿಲ್ಲದೆ ನೀವೇ ಸ್ವಂತವಾಗಿ ತೆಗೆದುಕೊಳ್ಳಬೇಕು. ಅದಕ್ಕಾಗಿಯೇ ಒಂಟಿಯಾಗಿದ್ದಾಗ ಈ ವಿಷಯಗಳನ್ನು ಕೇಳಿದರೆ ನೀವು ನಿಮ್ಮ ಗತಕಾಲವನ್ನು ದೂಷಿಸದೆ ಭವಿಷ್ಯವನ್ನು ಸರಿಪಡಿಸಿಕೊಳ್ಳುವ ಅದ್ಭುತವಾದ ಅವಕಾಶ ನಿಮ್ಮ ಕೈಯಲ್ಲೇ ಇರುತ್ತದೆ.
ಹಾಗೆಯೇ ನಿಮ್ಮ ಆತ್ಮಪರಿಶೀಲನೆಗಾಗಿ ನೀವು ಮಾಡಬೇಕಾದ ಅದ್ಭುತವಾದ ಶಕ್ತಿಶಾಲಿ ಪ್ರಕ್ರಿಯೆಯ ಬಗ್ಗೆಯೂ ನಾನು ವಿವರಿಸಲಿದ್ದೇನೆ. ಇದು ಯಾವುದೇ ಪೂಜೆಯಲ್ಲ ಅಥವಾ ಮಂತ್ರತಂತ್ರಗಳ ಭಯಪಡಿಸುವ ಆಚಾರ ವ್ಯವಹಾರಗಳಲ್ಲ. ಇದಕ್ಕೆ ₹1 ಕೂಡ ಖರ್ಚಾಗುವುದಿಲ್ಲ. ಕೇವಲ ನಿಮ್ಮ ಮಾನಸಿಕ ವಿಕಾಸಕ್ಕೆ, ನಿಮ್ಮ ಮನಃಶಾಂತಿಗೆ, ನಿಮ್ಮ ಉನ್ನತಿಗೆ ಸಂಬಂಧಿಸಿದ ಸ್ವಚ್ಛವಾದ ಆಧ್ಯಾತ್ಮಿಕ ಮಾರ್ಗದರ್ಶನ. ಒಂದು ಪ್ರಶಾಂತವಾದ ಸಮಯದಲ್ಲಿ, ಮನೆಯಲ್ಲಿ ಯಾರೂ ನಿಮ್ಮನ್ನು ತೊಂದರೆಗೊಳಿಸದಂತಹ ಸ್ಥಳದಲ್ಲಿ ದೂರದರ್ಶನ, ದೂರವಾಣಿಗಳನ್ನೆಲ್ಲ ಪಕ್ಕಕ್ಕಿಟ್ಟು ಒಂಟಿಯಾಗಿ ಕುಳಿತುಕೊಳ್ಳಿ. ಒಂದು ಸ್ವಚ್ಛವಾದ ಬಿಳಿ ಹಾಳೆ, ಒಂದು ಲೇಖನಿ ತೆಗೆದುಕೊಳ್ಳಿ. ಕಣ್ಣು ಮುಚ್ಚಿ 12 ನಿಮಿಷಗಳ ಕಾಲ ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸಿ, ನಿಮ್ಮ ಇಷ್ಟ ದೈವವನ್ನು ಅಥವಾ ಕುಲದೇವತೆಯನ್ನು, ಇಲ್ಲವೇ ನೀವು ಹೆಚ್ಚಾಗಿ ಇಷ್ಟಪಡುವ ದೈವವನ್ನು, ಅನಂತವಾದ ವಿಶ್ವವನ್ನು ಒಮ್ಮೆ ಪ್ರಾರ್ಥಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳೆಲ್ಲವೂ ಶಾಂತವಾಗುವವರೆಗೆ ಹಾಗೆಯೇ ಕುಳಿತುಕೊಳ್ಳಿ. ನಂತರ ನಿಧಾನವಾಗಿ ಕಣ್ಣು ತೆರೆದು, ನಿಮ್ಮ ಜೀವನದಲ್ಲಿ ನೀವು ಪ್ರಸ್ತುತ ಅತ್ಯಂತ ಹೆಚ್ಚಾಗಿ ನಂಬುವ ವ್ಯಕ್ತಿಗಳ ಹೆಸರುಗಳನ್ನು ಆ ಬಿಳಿ ಹಾಳೆಯ ಮೇಲೆ ಬರೆಯಿರಿ. ಅವರು ಯಾರೇ ಆಗಿರಬಹುದು. ನಿಮ್ಮ ತಂದೆ ತಾಯಿ ಇರಬಹುದು, ಒಳಹುಟ್ಟಿದವರು, ಪ್ರಾಣ ಸ್ನೇಹಿತರು, ಸಂಬಂಧಿಕರು, ಅಥವಾ ನಿಮ್ಮ ಸಂಗಾತಿ ಇರಬಹುದು. ಆ ಹೆಸರುಗಳ ಪಕ್ಕದಲ್ಲಿ ಅವರನ್ನು ನೀವೇಕೆ ಅಷ್ಟಾಗಿ ನಂಬುತ್ತಿದ್ದೀರಿ, ಅದಕ್ಕೆ ಇರುವ ಬಲವಾದ ಕಾರಣಗಳೇನು ಎಂಬುದನ್ನು ಬರೆಯಿರಿ. ಇನ್ನು ಅವರು ಹಿಂದೆ ನಿಮ್ಮ ಕಷ್ಟದಲ್ಲಿದ್ದಾಗ ನಿಜವಾಗಿಯೂ ನಿಮಗೆ ಬೆಂಬಲವಾಗಿ ನಿಂತರೆ, ಅಥವಾ ಅವರ ಮಾತುಗಳು ಚೆನ್ನಾಗಿವೆ ಎಂದು, ಅವರು ಸಿಹಿಯಾಗಿ ಮಾತನಾಡುತ್ತಾರೆ ಎಂದು ನಂಬುತ್ತಿದ್ದೀರಾ ಎಂದು ನಿಮ್ಮನ್ನು ನೀವೇ ಪ್ರಾಮಾಣಿಕವಾಗಿ ಪ್ರಶ್ನಿಸಿಕೊಂಡು ಒಮ್ಮೆ ವಿಶ್ಲೇಷಿಸಿ. ಯಾವುದೇ ಪಕ್ಷಪಾತವಿಲ್ಲದೆ ಬರೆಯಿರಿ. ನಂತರ ಅದೇ ಹಾಳೆಯ ಕೆಳಭಾಗದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಪದೇ ಪದೇ ನಿರಾಶೆಗೊಳಿಸಿದ, ನಿಮಗೆ ಪದೇ ಪದೇ ಕಣ್ಣೀರು ತಂದಿಟ್ಟವರ ಹೆಸರುಗಳನ್ನು ಸಹ ಬರೆಯಿರಿ. ಅವರು ನಿಮ್ಮನ್ನು ಹೇಗೆ ಮೋಸಗೊಳಿಸಿದರು, ಯಾವ ವಿಷಯಗಳಲ್ಲಿ ನಂಬಿಕೆಯನ್ನು ಹುಸಿಗೊಳಿಸಿದರು, ನಿಮ್ಮ ಹಣವನ್ನು ತೆಗೆದುಕೊಂಡು ಹೇಗೆ ವಂಚಿಸಿದರು, ನಿಮ್ಮ ಪ್ರೀತಿಯನ್ನು ಬಳಸಿಕೊಂಡು ಬಿಟ್ಟು ಹೋದರೆ, ನಿಮ್ಮ ರಹಸ್ಯಗಳನ್ನು ರಟ್ಟು ಮಾಡಿದರೆ ಎಂಬುದನ್ನು ಸ್ಪಷ್ಟವಾಗಿ ಬರೆಯಿರಿ. ನಂತರ ಆ 2 ಪಟ್ಟಿಗಳನ್ನು ಕಣ್ಣಾರೆ ತುಂಬಾ ಜಾಗರೂಕತೆಯಿಂದ ಪರಿಶೀಲಿಸಿ. ಈಗ ನಿಮಗೊಂದು ಆಶ್ಚರ್ಯಕರವಾದ ಸತ್ಯ ತಿಳಿದು ಬರುತ್ತದೆ. ನೀವು ಯಾರನ್ನು ಕುರುಡಾಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೀರೋ ಅವರೇ ನಿಮ್ಮನ್ನು ಹೆಚ್ಚು ಬಾರಿ ನೋಯಿಸಿರಬಹುದು. ಈಗ ನಿಮಗಾಗಿ ಕೆಲವು ಕಠಿಣವಾದ ಸೀಮೆಗಳನ್ನು ನಿರ್ಧರಿಸಿಕೊಳ್ಳಬೇಕಾದ ಸಮಯ ಬಂದಿದೆ. ಈ 4 ದಿನಗಳಲ್ಲಿ ಸೂಕ್ತ ಜಾಗರೂಕತೆಗಳನ್ನು ಖಂಡಿತವಾಗಿಯೂ ನೀವು ತೆಗೆದುಕೊಳ್ಳಬೇಕು. ಹಾಗಾದರೆ ಕುಂಭ ರಾಶಿಯವರು ಆಗಸ್ಟ್ 4, 5, 6, 7ರ ದಿನಾಂಕಗಳಲ್ಲಿ ಮಾಡಬೇಕಾದ ದೇವತಾರಾಧನೆ ಮತ್ತು ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಗಸ್ಟ್ 4 ಮಂಗಳವಾರ. ಈ ದಿನ ಸೂರ್ಯನಾರಾಯಣ ಸ್ವಾಮಿಗೆ ಅರ್ಘ್ಯವನ್ನು ಅರ್ಪಿಸಿ. ಹಾಗೆಯೇ ಈ ದಿನ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇರುವುದರಿಂದ ಗಣಪತಿ ಆರಾಧನೆ ಮಾಡಿಕೊಳ್ಳಿ. ಸ್ವಾಮಿಗೆ ಗರಿಕೆಯಿಂದ ಚೆನ್ನಾಗಿ ಪೂಜೆ ಮಾಡಿಕೊಳ್ಳುವುದರಿಂದ ನಿಮಗಿರುವ ಸಕಲ ದೋಷಗಳು ತೊಲಗಿ ಹೋಗುತ್ತವೆ. ಇನ್ನು ಈ ದಿನ ಗೋಧಿ ಅಥವಾ ಕೆಂಪು ಹಣ್ಣುಗಳನ್ನು ಯಾರಿಗಾದರೂ ದಾನವಾಗಿ ನೀಡಿ. ಆಗಸ್ಟ್ 5 ಬುಧವಾರ. ಈ ದಿನ ಪರಮೇಶ್ವರನಿಗೆ ಜಲಾಭಿಷೇಕ ಮಾಡಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಿ. ಈ ದಿನ ಪಚ್ಚೆ ಬಣ್ಣದ ಹಸಿರು ಹೆಸರುಬೇಳೆಯನ್ನು ದಾನ ಮಾಡುವುದು ತುಂಬಾ ಒಳ್ಳೆಯದು. ಆಗಸ್ಟ್ 6 ಗುರುವಾರ. ಈ ದಿನ ಹನುಮಾನ್ ಚಾಲೀಸಾ ಓದುವುದು ಅಥವಾ ಸ್ವಾಮಿಯ ದರ್ಶನ ಪಡೆಯುವುದು ಮಾಡಿ. ಈ ದಿನ ತೊಗರಿಬೇಳೆ ಅಥವಾ ಬೆಲ್ಲವನ್ನು ಯಾರಿಗಾದರೂ ದಾನ ನೀಡುವುದು ತುಂಬಾ ಒಳ್ಳೆಯದು. ಆಗಸ್ಟ್ 7 ಶುಕ್ರವಾರ. ಈ ದಿನ ಮಹಾಗಣಪತಿಯನ್ನು ಪೂಜಿಸಿ. ಓಂ ಗಂ ಗಣಪತಯೇ ನಮಃ ಎಂಬ ಈ ಮಂತ್ರವನ್ನು 108 ಬಾರಿ ಜಪಿಸಿಕೊಳ್ಳಿ. ಈ ದಿನ ಧಾನ್ಯ ದಾನ ಮಾಡುವುದರಿಂದ ಗ್ರಹಗಳ ಅನುಗ್ರಹ ನಿಮಗೆ ಲಭಿಸುತ್ತದೆ. ಇದರಿಂದ ವಿದ್ಯೆ, ಉದ್ಯೋಗ, ವ್ಯಾಪಾರದಲ್ಲಿ ಯಶಸ್ಸು ಖಂಡಿತವಾಗಿಯೂ ನಿಮಗಾಗುತ್ತದೆ. ಕುಂಭ ರಾಶಿಯವರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಎಂದು ಕಾಮೆಂಟ್ ಮಾಡಿ. ಮತ್ತೊಂದು ರಾಶಿ ಭವಿಷ್ಯದ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.